ಕಾರ್ಮಿಕರ ಆರೋಗ್ಯ ಸೇವೆಗಳಿಗಾಗಿ ಅವರಿರುವ ಸ್ಥಳದಲ್ಲಿಯೇ ಆರೋಗ್ಯ ತಪಾಸಣೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ನೂತನ ಸಂಚಾರಿ ಆರೋಗ್ಯ ಘಟಕವನ್ನು ಆರಂಭಿಸಿದ್ದು, ವಿಜಯಪುರ ಜಿಲ್ಲೆಗೆ 3 ವಾಹನಗಳನ್ನು ಒದಗಿಸಿದ್ದು, 2 ವಾಹನಗಳಿಗೆ ಆಧುನಿಕ ಸೌಲಭ್ಯವುಳ್ಳ ವಾಹನಕ್ಕೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ.ಬಿ. ಪಾಟೀಲರು ಹಸಿರು ನಿಶಾನೆ ತೋರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಶ್ರೀಮತಿ ಉಮಾಶ್ರೀ ಕೋಳಿ, ಕಾರ್ಮಿಕ ನಿರೀಕ್ಷಕರಾದ ಶ್ರೀಮತಿ ಜಗದೇವಿ ಸಜ್ಜನ್, ಕಾರ್ಮಿಕ ನಿರೀಕ್ಷಕರಾದ ಮಲ್ಲಿಕಾರ್ಜುನ್ ಕಬಟಾಣ ಉಪಸ್ಥಿತರಿದ್ದರು. ಇಂದು ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವರ ಅನುಕೂಲಕ್ಕಾಗಿ, ಅವ್ರ ಏಳಿಗೆಗಾಗಿ ಒಂದು ಸಂಚಾರಿ ವೈದ್ಯಕೀಯ ತಪಾಸಣೆಯ ವಾಹನವನ್ನು ನಮ್ಮ ಜಿಲ್ಲೆಗೆ 3 ವಾಹನಗಳನ್ನ ಮಂಜೂರಾಗಿದೆ. ಈಗ 2 ಬಂದಿವೆ. ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು ಮತ್ತು ಮೊಗಲೇಶ್ವರ ತಿಕೋಟ ತಾಲೂಕು ಒಂದು ವಾಹನ, ಆಮೇಲೆ ಹಿಂಡಿ ಮತ್ತು ಸಿಂದಗಿ ಮುದ್ದೇಬೇಳಪುರ ಒಂದು, ಬಸವನ ಬಾಗೇವಾಡಿ ದೇವರಟ್ಟಿಗೆ ಇನ್ನೊಂದು ವೆಹಿಕಲ್ ಬರಬೇಕಾಗಿದೆ. ಇದು ನಮ್ಮ ರಾಜ್ಯ ಸರ್ಕಾರ, ಸಂತೋಷ್ ಲಾಡ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಚಾರಿ ಇವತ್ತು ದಿವಸ ನಮ್ಮ ಕಟ್ಟಡ ಕಾರ್ಮಿಕರು ಇರ್ತಾರೆ, ಎಲ್ಲೆಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ, ಎಲ್ಲೆಲ್ಲಿ ಅವರು ವಾಸಾಗಿರ್ತಾರೆ, ಅಲ್ಲಿಗೆ ಈ ಸಂಚಾರಿ ಬಸ್ಗಳಲ್ಲಿ ಹೋಗಿ ಅವ್ರಿಗೆ BP ಮತ್ತು ಇನ್ನಿತರ ತಪಾಸಣೆಗಳೇನಿದ್ದಾವೆ ಎಲ್ಲವೂ ಕೂಡ ಅದನ್ನು ರಕ್ತ ತಪಾಸಣೆ ಇರ್ಬೋದು, ಮತ್ತೊಂದು ಇರ್ಬೋದು, ಅಷ್ಟೇ ECG ಕೂಡ ಮಾಡ್ತಾರೆ. ECG ಒಬ್ಬರು MBBS ಡಾಕ್ಟರ್ ಇರ್ತಾರೆ ಮತ್ತು ಟೆಕ್ನಿಷಿಯನ್ ಇರ್ತಾರೆ, ಕನೆಕ್ಟೆಡ್ ಎಲ್ಲ ಸ್ಟಾಫ್ ಇದೆ. ಆ ಸ್ಟಾಫ್ ಎಲ್ಲ ಹೋಗಿ ಅವರ GPS ಅಳವಡಿಸಿರ್ತಾರೆ. ಅವ್ರಿಗೆ ಎಲ್ಲಿ ಟಾರ್ಗೆಟ್ ಸಲ ಹೋಗಬೇಕಂದ್ರೆ ಅದ್ಮೇಲೆ ಅವ್ರ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಎಲ್ಲಿ ಸರಿಯಾಗಿ ಹೋಗಿ ಅವರು ಕೆಲಸ ಮಾಡ್ತಾಯಿದ್ರು ಅಂತೇಳಿ ಅಪಕಾರವಾಗಿ ಅಲ್ಲಿ ಹೋಗಿ ಅವರಿಗೆ ಈ ಸೌಲಭ್ಯಗಳನ್ನ ಇವತ್ತು ದಿವಸ ರಿಪೋರ್ಟ್ ಮಾಡಲಿಕ್ಕೆ ಈ 3 ವಾಹನಗಳನ್ನ ಇವತ್ತು ದಿವಸ ನಮ್ಮ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ. 2 ಬಂದಿದ್ದಾವೆ, ಇನ್ನೊಂದು ಬರಬೇಕಾಗಿದೆ. ಆ ತಾಲೂಕಿನಲ್ಲಿ ಇರುವಂಥ ಶಾಸಕರ ಇದು ಕೂಡ ಅದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಮುಂದೆ ಅಲ್ಲಿ ಹೋಗಿ ಟಾರ್ಗೆಟೆಡ್ ಏನು ಕಟ್ಟಡ ಕಾರ್ಮಿಕರು ಇರ್ತಾರೆ, ಸಂಘಟಿತ ಅವ್ರು ಹೋಗಿ ತಪಾಸಣೆ ಮಾಡುವಂಥ ಕೆಲಸ ಆಗ್ತದೆ. ಅದಾದಮೇಲೆ ಅವ್ರ ದಿವಸ ಮತ್ತೇನಾದರೂ ಹೆಚ್ಚಿಗೆ ಬೇಕಾಗಿದೆ, ಅವ್ರಿಗೆ ಏನು ಎಂಪ್ಲಾಯ್ಮೆಂಟ್ ಆಗಿದ್ದಂಥ ಹಾಸ್ಪಿಟಲ್ಸ್ ಇದ್ದಾವೆ, ಅಲ್ಲಿ ಅವರಿಗೆ ಮುಂದಿನ ಚಿಕಿತ್ಸೆಯನ್ನು ಕೊಡ್ಬೋದು. ಕಾರ್ಡಿಯಾಕ್ ಇರ್ಬೋದು, ಮತ್ತೊಂದು ಯಾವುದೇ ಕಿಡ್ನಿ ಇರ್ಬೋದು, ಮುಂದೇನೇ ಇರ್ಬೋದು. ಹೀಗಾಗಿ ಇದು ಕಟ್ಟಡ ಕಾರ್ಮಿಕರ ಒಳಿತಿಗಾಗಿ ಮಾಡುವಂಥ ಒಂದು ಕಾರ್ಯಕ್ರಮ. ಭಾಳ ಸಂತೋಷದಿಂದ ಇವತ್ತು ದಿವಸವನ್ನು ನಾನು ಚಾಲನೆಯನ್ನು ಕೊಟ್ಟಿದ್ದೆ.